ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನೀವು ರೊಟ್ಟಿ, ಚಪಾತಿ, ರೈಸ್ ಏನ್ರ ಜೊತೆನಾದರೂ ತಿನ್ಬೋದು. ಇಲ್ಲಿ ನಾನು ಶೇಂಗಾನ ಹುರ್ಕೊಳ್ತಾ ಇದ್ದೀನಿ. ಆಯಿಲಿನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಂಗೆ ಹುರ್ಕೊಳ್ಳಿ. ಆಮೇಲೆ ಒಣ ಕೊಬ್ಬರಿನ ಗೋಲ್ಡನ್ ಆಗೋ ತನಕ ಹುರ್ಕೊಳ್ಳಿ. ಕರಿಬೇವನ್ನ ಸ್ವಲ್ಪ ಗರಿ ಗರಿ ಆಗೋ ತನಕ ಹುರ್ಕೊತೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಅವಾಗದು. 5ರಿಂದ 6 ಬೆಳ್ಳುಳ್ಳಿ ಎಷ್ಟು ತೊಗೊಂಡಿದ್ದೀನಿ, ನೀವು ಸ್ವಲ್ಪ ಜಾಸ್ತಿನೇ ತೊಗೊಬೋದು, ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ. ಸ್ವಲ್ಪ ಜೀರಿಗೆ, ಇದು ಚೆನ್ನಾಗಿ ಘಮ ಘಮ ಅನ್ನೋ ತನಕ ಹುರ್ಕೊಳ್ಳಿ. ಸ್ವಲ್ಪನೇ ಹುಣಸೆ ಹಣ್ಣು, ಇದು ಒಂಚೂರು ಹುರ್ಕೊತಾ ಇದ್ದೀನಿ ಮಾಯ್ಶ್ಚರ್ ಎಲ್ಲ ಹೋಗಲಿ ಅಂತ. ಎಲ್ಲ ಇಂಗ್ರೀಡಿಯೆಂಟ್ಸು ಹುರಿದ್ಬಿಟ್ಟು ರೆಡಿ ಇದೆ. ಇವಾಗ ಹುರಿದಿರುವಂಥ ಒಣ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಈ ಥರ ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಅದು ಪೌಡ್ರ್ ಫಾರ್ಮಲ್ಲಿ ಬರುತ್ತೆ. ಗ್ರೈಂಡ್ ಆಗಿದೆ ನೋಡಿ, ಚೆನ್ನಾಗಿ ಪೌಡ್ರ್ ಫಾರ್ಮಲ್ಲಿ ಬಂದಿದೆ ಇದೀಗ. ಇವಾಗ ಇದಕ್ಕೆ ಹುರಿದಿರುವಂಥದ್ದು ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆ ಹಣ್ಣು ಮತ್ತು ಚಿಲ್ಲಿ ಪೌಡ್ರು ಒಂದು 2 ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಖಾರ ಇಷ್ಟ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೊಬೋದು. ಸೊ ಚೂರು ಸ್ವಲ್ಪನೇ ಬೆಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತೀನಿ. ಇದೆಲ್ಲ ಒಂದು 2 ರೌಂಡ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಆಗಿದೆ. ಸ್ವಲ್ಪ ಸಾಲ್ಟು, ಹುರಿದಿರೋ ಶೇಂಗಾ ಹಾಕಿಬಿಟ್ಟು ಸ್ವಲ್ಪ ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಪೇಸ್ಟ್ ಆಗಿಬಿಡುತ್ತೆ. ಪೇಸ್ಟ್ ಆದರೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಸೊ ಪೌಡ್ರ್ ಫಾರ್ಮಲ್ಲಿದ್ದರೆ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಉದ್ರಾಗಿ. ನೀವು ಇದಕ್ಕೆ ಮೊಸರು, ತುಪ್ಪ ಏನಾದರೂ ಸೇರಿಸ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ತಿಂತಾ ಇದ್ದೀರಾ ಅಂದರೆ ಮೊಸರು ಜೊತೆನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.